ನಮಸ್ಕಾರ, ಶುಭೋದಯ. ಉದಯಾಸ್ತದಲ್ಲಿ ಇನಿತು ಕಾಡದೆ ನಡು ಮಧ್ಯಾಹ್ನದಲ್ಲಿ ಸುಡುವ ಸಿಟ್ಟೇಕೋ, ಬಾಲ್ಯ ಜರೆಯಲ್ಲಿ ಇರದ ಯೌವನದ ಅಹಮಿಕೆಯಂತೆ ನಿತ್ಯ ಯೌವನಿಗ ರವಿಗೆ ನಮನ. ಉದಯಾಸ್ತದಲ್ಲಿ ಇನಿತು ಕಾಡದೆ ಅಂದರೆ ಬೆಳಗಿನಲ್ಲಿ ಮತ್ತು ಸಂಜೆ ಅಸ್ತಮಿಸುವ ಸಮಯದಲ್ಲಿ ರವಿ ನಮ್ಮನ್ನು ಕಾಡೋದಿಲ್ಲ ಅಂದರೆ ಏನರ್ಥ? ಅತಿಯಾದ ಬಿಸಿಲಿಲ್ಲ, ಅತಿಯಾದ ತಾಪವಿಲ್ಲ, ಕಣ್ಣಿಗೂ ಹಿತ. ಬೆಳಗಿನ ಸೂರ್ಯನ ನಾವು ನೋಡ್ಬೋದು, ಸಂಜೆ ಮುಳುಗೋವಾಗ ನಾವೇ ಸಮುದ್ರ ತೀರಕ್ಕೆ ಹೋಗಿ ನೋಡ್ತೀವಿ, ಇಲ್ಲ ಪರ್ವತದ ಅಥವಾ ಬೆಟ್ಟದ ಇದರಲ್ಲಿ ನಿಂತು ನೋಡ್ತೀವಿ, ತಪ್ಪಲಿನಲ್ಲಿ ಚೆನ್ನಾಗಿರುತ್ತೆ ಸೂರ್ಯನ ಆಗಮನ ಮತ್ತು ನಿರ್ಗಮನ. ಬದುಕು ಹಾಗೆ ಇದ್ದರೆ ಎಷ್ಟು ಚಂದ ಅಲ್ವ. ಇನಿತು ಕಾಡದೆ ಆರಂಭದಲ್ಲಿ ಮತ್ತು ಕೊನೆಯಲ್ಲಿ ಸೂರ್ಯ ಯಾರಿಗೂ ಏನೂ ತೊಂದರೆ ಕೊಡಲ್ಲ. ಇನಿತು ಕಾಡದೆ ನಡು ಮಧ್ಯಾಹ್ನದಲ್ಲಿ ಸುಡುವ ಸಿಟ್ಟೇಕೋ. ಮಧ್ಯಾಹ್ನದಲ್ಲಿ ಅವನು ಆಗಿರಲ್ಲ, ಮಧ್ಯಾಹ್ನ ಅವನು ತುಂಬ ಸುಡ್ತಾನೆ, ತಾಪ ಜಾಸ್ತಿ, ಬಿಸಿಲು ಜಾಸ್ತಿ, ಹೊರಗಡೆ ಕಾಲಿಡೋಕ್ಕಾಗಲ್ಲ. ಕಾಲಿಡೋದು ಜೊತೆಗೆ ಕಣ್ಣೆತ್ತಿ ಅವನನ್ನು ನೋಡೋಕ್ಕಾಗಲ್ಲ. ಕಣ್ಣನ್ನು ಹೀಗೆ ಎತ್ತಿ ತಲೆ ಎತ್ತಿ ಅವನನ್ನು ನೋಡೋಕ್ಕಾಗುತ್ತಾ? ಮಧ್ಯಾಹ್ನದ ಬಿಸಿಲನ್ನು, ಸೂರ್ಯನ ಕಣ್ಣು ಇರಿಟೇಟ್ ಆಗುತ್ತೆ, ಕಣ್ಣು ಸುಟ್ಟೋಗುತ್ತೆ. ಸೊ ನಡು ಮಧ್ಯಾಹ್ನದಲ್ಲಿ ಸುಡುವ ಸಿಟ್ಟೇಕೋ. ಈ ಸುಡೋ ಸಿಟ್ಟು ಯಾಕಿದೆಯಪ್ಪ ಸೂರ್ಯನಿಗೆ ಅಂತ, ರವಿಗೆ ಅಂತ ಕವಿ ಆಶ್ಚರ್ಯಪಡ್ತಿದ್ದಾನೆ. ಅದಕ್ಕೆ ಅವನೇ ಒಂದು ಉತ್ತರನೂ ಕಂಡುಕೊಳ್ತಾನೆ. ಬಾಲ್ಯ ಜರೆಯಲ್ಲಿ ಇರದ ಯೌವನದ ಅಹಮಿಕೆಯಂತೆ. ಬಾಲ್ಯದಲ್ಲಿ ಮುಗ್ಧತೆ ಇರುತ್ತೆ. ಮಗುಗೆ ತಾನು, ತನ್ನದು ಅಥವಾ ಸಣ್ಣ ಪುಟ್ಟ ಪೊಸೆಸಿವ್ನೆಸ್ ಇರುತ್ತೆ, ತನ್ನದು ಅನ್ನೋದು ಒಂದು ಇದಿರುತ್ತೆ, ಅಭಿಮಾನ ಇರುತ್ತೆ, ಅಹಂಕಾರ ಇರಲ್ಲ. ಅಹಂಕಾರಕ್ಕೂ ಅಭಿಮಾನಕ್ಕೂ ತುಂಬ ವ್ಯತ್ಯಾಸ ಇದೆ. ಯೌವನದಲ್ಲಿ ಒಂದು ಮದ ಇರುತ್ತೆ, ಯೌವನದಲ್ಲಿ ಒಂದು ಅಹಂಕಾರ ಇರುತ್ತೆ. ಅದು ಮತ್ತೆ ಮುಪ್ಪಿನಲ್ಲಿರೋದಿಲ್ಲ. ಯಾವಾಗ ಮನುಷ್ಯ ಪರಾವಲಂಬಿ ಆಗ್ತಾನೋ, ಇಂದ್ರಿಯಗಳು ತಮ್ಮ ಶಕ್ತಿಯನ್ನು ಪೂರ್ಣವಾಗಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯವಿಲ್ಲವೋ, ಅಂದರೆ ಉದಾಹರಣೆಗೆ ಶೈಶವದಲ್ಲಿ, ಬಾಲ್ಯದಲ್ಲಿ ಅವರಿಗೆ ಇನ್ನೂ ಬೆಳವಣಿಗೆ ಆಗಿರಲ್ಲ, ದೇಹದ ಇಂದ್ರಿಯಗಳು ಕ್ಷಮತೆಯನ್ನು ಸಾಧಿಸಿರೋದಿಲ್ಲ, ಸಂಪೂರ್ಣವಾಗಿ ಫಂಕ್ಷನಲ್ ಆಗಿರೋದಿಲ್ಲ. ಹೀಗಾಗಿ ಅವರು ದೊಡ್ಡವ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತಾರೆ. ಅವ್ರಿಗೆ ಒಂದು ಅಹಂಕಾರ ಅಷ್ಟೊಂದು ಇರಲ್ಲ, ಸ್ವಲ್ಪ ಹಠ ಅದು ಇದು ಸಣ್ಣ ಪುಟ್ಟದ್ದಿರುತ್ತೆ. ಆದರೆ ಯೌವನದಲ್ಲಿ ಅವ್ರಿಗೆ ತಾನು ಉಂಟೋ ಮೂರು ಲೋಕವುಂಟೋ ಅನ್ನೋ ಒಂದು ಅಹಮಿಕೆ ಇರುತ್ತೆ. ನೀವು ರಾಕ್ಷಸರನ್ನೇ ನೋಡಿ, ಮರಿ ರಾಕ್ಷಸರಿಂದ ತೊಂದರೆ ಆಗಲಿಲ್ಲ, ವೃದ್ಧ ರಾಕ್ಷಸರಿಂದಲೂ ತೊಂದರೆ ಆಗಲಿಲ್ಲ ಜಗತ್ತಿಗೆ. ಈ ಯೌವನದ ಮದದಲ್ಲಿ, ಯೌವನದ ಅಹಂಕಾರದಲ್ಲಿ, ಆ ಒಂದು ಕೆಚ್ಚಿನಲ್ಲಿ ಭಗವಂತನನ್ನು ಒಲಿಸ್ಕೊಳ್ಳಬಲ್ಲವರು. ರಾಕ್ಷಸರಿಗೂ ಋಷಿಗಳಿಗೂ ದೇವತೆಗಳಿಗೂ ಇದೇ ವ್ಯತ್ಯಾಸ. ದೈವ ಕೃಪೆಯನ್ನು ಪಡ್ಕೊಂಡ ಮೇಲೆ ಲೋಕದ ರಕ್ಷಣೆಗೆ ಬಳಸ್ತಾರೋ, ಲೋಕದ ಭಕ್ಷಣೆಗೆ ಬಳಸ್ತಾರೋ ಅನ್ನೋದ್ರ ಮೇಲೆ ಅವರು ರಾಕ್ಷಸರೋ ದೇವತೆಗಳೋ ಮನುಷ್ಯರೋ ಅನ್ನೋದು ನಿರ್ಧಾರ ಆಗತ್ತೆ. ಹಾಗೆ ಈ ಇಂದ್ರಿಯಗಳು ಚೆನ್ನಾಗಿರುವಾಗ, ಸ್ಫುಟವಾಗಿರುವಾಗ ನೋಡಿ, ಇಡೀ ಕೌರವ ಸಭೆಯಲ್ಲಿ ಭೀಷ್ಮನನ್ನು ಹಂಗಿಸಿ ಮಾತಾಡೋದು, ಭಂಗಿಸಿ ಮಾತಾಡೋದು, ಕೆಲಸ ಮಾಡೋದು ಕರ್ಣ. ಆ ಕೆಲಸ ದುರ್ಯೋಧನನು ಮಾಡಲ್ಲ, ಅವನು ಸ್ವಲ್ಪ ಚುಚ್ಚಿ ಮಾತಾಡ್ಬೋದು. ಕರ್ಣ ಆ ಕೆಲಸ ಮಾಡ್ದ ಅಂತ ನಮ್ಮ ಕವಿಗಳು ಹೇಳಿದ್ದಾರೆ ಸೂಕ್ಷ್ಮವಾಗಿ. ಮಹಾಭಾರತದಲ್ಲೂ ಬರುತ್ತದು, ಕೇಳಿದ್ದೀನಿ ನಾನು ಉಪನ್ಯಾಸಗಳಲ್ಲಿ. ಇದರಲ್ಲಿ ಯಾಕೆ ಯೌವನದ ಸೊಕ್ಕು. ಕರ್ಣನ್ಗೆ ಅವಾಗ ಇನ್ನೂ ರಕ್ತ ಬಿಸಿ ಇತ್ತು ಅವನಿಗೆ, ಅಂದರೆ ಅವನ ವಯಸ್ಸಾಗ ಆಗಲೇ 50-60 ಆಗಿತ್ತೇನೋ. ಆದ್ರೂ ಭೀಷ್ಮನಿಗೆ ಕಂಪೇರ್ ಮಾಡಿದ್ರೆ, ಭೀಷ್ಮನಿಗೆ ಹೋಲಿಸಿದರೆ ವಯಸ್ಸಿನಲ್ಲಿ ಚಿಕ್ಕವನು. ಆ ಯೌವನದ ಅಹಂ ಇದೆಯಲ್ಲ, ದೇಹದ ಮನಸ್ಸಿನ ಗಟ್ಟಿತನ ಇದೆಯಲ್ಲ, ಆ ಸೊಕ್ಕು ಸುಡುತ್ತೆ. ಸೂರ್ಯನಿಗೂ ಅಷ್ಟೇ, ಮಧ್ಯಾಹ್ನದ ಸೊಕ್ಕು, ಮಧ್ಯಾಹ್ನ ಅವನಿಗೆ ಯೌವನ. ಹೀಗಾಗಿ
ಬಾಲ್ಯ ಜರೆಯಲ್ಲಿ ಮುಪ್ಪಿನಲ್ಲಿ ಏನಾಗುತ್ತೆ, ಇಂದ್ರಿಯಗಳು ದುರ್ಬಲವಾಗುತ್ತೆ, ಕುಗ್ಗತ್ವೆ, ಮೊದಲಿನ ಕ್ಷಮತೆ ಇಲ್ಲ, ವಾಕಿಂಗ್ ಸ್ಟಿಕ್ ಬರುತ್ತೆ, ಕಿವಿ ಕೇಳಲ್ಲ, ಕಣ್ಣು ಸರಿ ಕಾಣಲ್ಲ, ಇನ್ನೊಬ್ಬರೇ ಇದೊಂಚೂರು ಓದಿ ಹೇಳಪ್ಪ ಅಂತಾರೆ, ಅದೇನು ಸರಿ ಕೇಳಿಸ್ಕೊಂಡು ಹೇಳಿ ಅಂತ, ಇವೆಲ್ಲ ಶುರು ಆಗುತ್ತೆ. ಯೌವನದ ಸೊಕ್ಕು ಈಗಿಲ್ಲ, ಬಾಲ್ಯದ ಮುಗ್ಧತೆ ಈಗಿಲ್ಲ. ಹಾಗೆ ಸೂರ್ಯನಿಗೆ ಮಧ್ಯಾಹ್ನದಲ್ಲಿ ಸೊಕ್ಕು, ಅವನಿಗೆ ಆ ಸುಡುವ ಸಿಟ್ಟು. ಇವಾಗ ವಾಹನ ಚಲಾಯಿಸುವಾಗ ಬೆಂಗಳೂರಲ್ಲಿ ಇಬ್ಬರು ವಯಸ್ಕರು ಅಂದರೆ ಸ್ವಲ್ಪ ವಯಸ್ಸಾದವರು ಸ್ವಲ್ಪ ವಾಹನಗಳು ಟಚ್ ಆದರೆ, ಸ್ಪರ್ಶ ಆದರೆ ಏನು ಮಾತಾಡ್ಕೊಂಡು ಹೊರಟೋಗ್ತಾರೆ. ಅದೇ ಯುವಕರಿಗೇನಾದ್ರು ಆ ಥರ ಆಗಿಬಿಟ್ರೆ ಅವರು ಯುದ್ಧಕ್ಕೆ ಇಳಿದು ಬಿಡ್ತಾರೆ. ಇದನ್ನು ನಾವು ನೋಡ್ತಾ ಇರ್ತೀವಲ್ಲ. ಹಾಗೆ ಬಾಲ್ಯ ಜರೆಯಲ್ಲಿ ಇರದ ಯೌವನದ ಅಹಮಿಕೆಯಂತೆ, ಪಾಪ ಅದು ಅವ್ರು ತಪ್ಪಲ್ಲ, ಎಲ್ಲ ಅಹಮಿಕೆ ಇರುತ್ತದು. ನಿತ್ಯ ಯೌವನಿಗ ರವಿಗೆ ನಮನ. ನೋಡಿ, ನಮಗೆಲ್ಲ ಜೀವನದಲ್ಲಿ ಒಂದೇ ಸಲ ಯೌವನ ಬರೋದು, ಮತ್ತೆ ಮತ್ತೆ ಬರಲ್ಲ. ಬಾಲ್ಯ ಒಂದೇ ಸಲ, ಯೌವನ ಒಂದು ಸಲ, ವೃದ್ಧಾಪ್ಯ ಒಂದು ಸಲ. ಹೀಗಾಗಿ ಆದರೆ ರವಿಗೆ ನಿತ್ಯ ಯೌವನಿಗ, ಅವನಿಗೆ ನಿತ್ಯ ಬೆಳಗ್ಗೆ ಬಾಲ್ಯ, ಮಧ್ಯಾಹ್ನ ಯೌವನ, ಸಾಯಂಕಾಲದಲ್ಲಿ ವೃದ್ಧಾಪ್ಯ. ಹೀಗೆ ನಿತ್ಯ ಯೌವನಿಗ ರವಿಗೆ ನಮನ, ಅವನಿಗೆ ನಮಸ್ಕಾರ ಮಾಡೋಣ ಅನ್ನುವ ಒಂದು ವಿಚಾರದೊಂದಿಗೆ ಇವತ್ತಿನ ಶುಭೋದಯ ಪದ್ಯವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಭೇಟಿಯಾಗೋಣ ಇನ್ನೊಂದು ಪದ್ಯದ ಜೊತೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.